ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಟೆಂಪಲ್ ವ್ಲಾಗ್ ಆಗಿರುತ್ತೆ. ಈ ಒಂದು ಟೆಂಪಲ್ಗೆ ನಾವು ತುಂಬ ದಿನ ಹೋಗಬೇಕು ಅನ್ಕೊತಾ ಇದ್ವಿ, ಆದರೆ ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಟೈಮ್ ಬಂತು, ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿ ಫ್ಯಾಮಿಲಿ ಜೊತೆ ಹೊರಟ್ವಿ. ನಾವು ಇವತ್ತು ಹೋಗಿದ್ದು ಶ್ರೀ ಕಾಮಧೇನು ಕ್ಷೇತ್ರೀಯ ದೇವಸ್ಥಾನಕ್ಕೆ. ಇದು ಬಂದು ರಾಯರ್ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ವಡ್ಡರಳ್ಳಿ ಅನ್ನೋ ಊರಲ್ಲಿದೆ. ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ. ನಾವು ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ನಮಗೆ ಈಸಿಯಾಗಿರುತ್ತೆ. ನಾವು ಬೆಳಗ್ಗೆ 10:30ಗೆಲ್ಲ ಮನೆ ಬಿಟ್ವಿ. ಇಲ್ಲಿ ರೀಚ್ ಆಗೋಷ್ಟರಲ್ಲಿ ನಮಗೆ 11:15 ಆಯಿತು. ಸೊ ನಮ್ಮ ಮನೆಗೂ ದೇವಸ್ಥಾನಕ್ಕೂ ಸ್ವಲ್ಪ ಹತ್ರನೇ ಇದೆ, ಹಾಗಾಗಿ ನಾವು ಬೇಗ ರೀಚ್ ಆದ್ವಿ. ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಸ್ಯಾಟರ್ಡೇ, ಹಾಗಾಗಿ ರಶ್ ಸ್ವಲ್ಪ ಕಮ್ಮಿ ಇದ್ದರು. ನೀವು ಸಂಡೇ ಮತ್ತು ಥರ್ಸ್ಡೇ ಹೋಗಂಗಿದ್ರೆ ರಶ್ ತುಂಬ ಇರ್ತಾರೆ, ಜನ ತುಂಬ ಇರ್ತಾರೆ. ನಾವು ಸ್ಯಾಟರ್ಡೇ ಹೋಗಿದ್ದರಿಂದ ಅಷ್ಟು ಜನ ಇರಲಿಲ್ಲ. ಸೊ ಈಸಿಯಾಗಿ ನಮಗೆ ದರ್ಶನ ಆಯಿತು. ತುಂಬ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋ ಹಾಗಾಯಿತು. ನನ್ನ ಮಗ ಅಂತೂ ಅಲ್ಲಿ ಮಣ್ಣು ನೋಡಿದ ತಕ್ಷಣ ಮಣ್ಣಲ್ಲಿ ಆಡಬೇಕು ಅಂತ ಕೂತ್ಕೊಂಡ. ಸರಿ ಅಂತ ಅವನ್ನ ಹೇಳ್ಕೊಂಡು ಒಳಗಡೆ ಹೋದ್ವಿ. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ಒಳಗಡೆ ನೀವು ಆರ್ಕಿಟೆಕ್ಚರ್ ಎಲ್ಲ ಸಖತ್ತಾಗಿದೆ. ಇದು ಬಂದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು. ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ನಾನಂತೂ ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು, ಮತ್ತೆ ವಿಸಿಟ್ ಮಾಡಬೇಕು ಅನ್ನೋ ಹಾಗೆ ಮಾಡುತ್ತೆ ಈ ದೇವಸ್ಥಾನ. ನಮ್ಮ ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಅಂತ ಹೋಗೋಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ. ಇಲ್ಲಿ ಬಂದು ನಾವು ದೀಪಾರಾಧನೆ ಕೂಡ ಮಾಡ್ಬೋದು ರಾಯರಿಗೆ. ಅಲ್ಲೇ ದೇವಸ್ಥಾನದಲ್ಲೇ ಸೇಲ್ ಮಾಡ್ತಾರೆ, ನಾವು ತಗೊಂಡು ದೀಪಾರಾಧನೆ ಕೂಡ ಮಾಡ್ಬೋದು. ನಾನು ದೀಪಾರಾಧನೆ ಮಾಡಿದೆ, ಅದು ವೀಡಿಯೋ ನಾವು ತಗೊಳಕ್ಕಾಗಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಮತ್ತು ಪಕ್ಕದಲ್ಲೇ 400 ಮೀಟರ್ಸಲ್ಲೇ ನಮಗೆ ದಕ್ಷಿಣ ಶಿರಡಿ ಸಾಯಿಬಾಬಾ ಮಂದಿರ ಇರುತ್ತೆ. ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿದ್ದರಿಂದ ಕ್ರೌಡ್ ತುಂಬಾ ಕಮ್ಮಿ ಇತ್ತು, ಹಾಗಾಗಿ ಪೀಸ್ಫುಲ್ಲಾಗಿ ನಾವು ದರ್ಶನ ಮಾಡ್ಕೊಂಡು ಬರೋ ಹಾಗಾಯಿತು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಸಾಯಿಬಾಬಾ ದೇವಸ್ಥಾನ. ಹೊರಗಡೆನೇ ತುಂಬ ದೊಡ್ಡದಾಗಿ ಸ್ಟ್ಯಾಚು ಇರುತ್ತೆ, ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸಾಯಿಬಾಬಾ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಈ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಆವತ್ತಿನ ದಿನ ಎಲ್ಲ.
ಇಲ್ಲೂ ಅಷ್ಟೇ ದೀಪಾರಾಧನೆ ಮಾಡ್ಬೋದು. ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತಾರೆ 30 ರುಪೀಸ್ ಅನಿಸುತ್ತೆ ಒಂದು ಪ್ಲೇಟು. ತುಪ್ಪದ ದೀಪಾರಾಧನೆ ಮಾಡ್ಬೋದು. ನಮಗೆ ಏನೇ ಕಷ್ಟ ಇದ್ರೂ ನಮ್ಗೆ ಏನೇ ಆಗಬೇಕಂತ ಇದ್ರೂ ನಾವು ಇಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ಸಾಯಿಬಾಬಾ ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಾನು ಒಂದು ದೀಪ ತಗೊಂಡು ದೀಪಾರಾಧನೆ ಮಾಡಿದೆ. ನೋಡಿದ್ರಲ್ಲ, ರಾಯರ್ ಮತ್ತು ಸಾಯಿಬಾಬಾ ದರ್ಶನ ಮುಗೀತು. ಈಗ ಹೊರಟ್ವಿ. ನಾವು 2 ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 1:30 ಆಗಿತ್ತು. ಸರಿ ಊಟಕ್ಕೆ ಹೋಗೋಣ ಅಂತ ಹೇಳಿ ರೆಸ್ಟೋರೆಂಟ್ಗೆ ಹೋದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.